ಗುತ್ತಿಗೆದಾರರು ಹೇಳ್ತಾರೆ ಸರ್, ಇಲ್ಲಿ ಬಿಲ್ ಪಾವತಿ ಮಾಡೋ ಕಮಿಷನ್ ಅವ್ರು ಹೇಳಿದ್ರು 10 ವರ್ಷದಿಂದ ಪಾಪ ಗುತ್ತಿಗೆದಾರರಿಗೆ ಕಮಿಷನ್ ಕೊಡಲಿಲ್ಲ MLA ಗೆ ಅಂತ ಪಾಪ ಅವ್ರು ಹೇಳ್ಕೊಂಡು ನೋವು ಹೇಳ್ಕೊಂಡು ಏನ್ ಮಾಡ್ತಾರೆ ಅದನ್ನ ಫೈಟ್ ಔಟ್ ಮಾಡ್ತಾರೆ. ಇವತ್ತು ಜನರ ಸಮಸ್ಯೆ ಆಲಿಸಕ್ ಬಂದ್ರಿ, ಆದ್ರೆ ಆರಂಭದಲ್ಲೇ ಶಾಸಕರು ಅಸಮಾಧಾನ ಹೊರ ಹಾಕಿದ್ರು ಸರ್. ನೋಡಿ ಪಾಪ ಅವ್ರಿಗೆ ರಾಜಕಾರಣ ಮಾಡ್ಬೇಕು. ನೋಡಿ ಪಾಪ RSS ಸಂಸ್ಥೆಗೆ ಅಗೌರವ ತರುವಂತ ಕೆಲಸ ಇಲ್ಲಿ RSSಗೂ ಇದಕ್ಕೆ ಆ ಟೊಪ್ಪಿ ಹಾಕೊಂಡು ಪ್ಯಾಂಟ್ ಹಾಕೊಂಡು ಅವ್ರದ್ದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ. ಆ ಸಂಸ್ಥೆ ಇತಿಹಾಸ ಇದೆ. ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯ್ತು. ಈಗ ನೋಡಿ ಎಲ್ಲ ಪೊಲೀಸವರು ಜನ ನಾಗರಿಕರೇ ಅವ್ರಿಗೆ ಓಡಿಸ್ತಾ ಇದ್ದಾರೆ. ನಾವ್ಯಾರೋ ಅದಕ್ಕೆ ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ. ಇರ್ಲಿ ಬಿಡಿ, ಅದನ್ನ ಏನಾದ್ರು ನೋಡ್ರಿ, ನಾನು ಯಾವ್ದಕ್ಕಿಂದನೂ ಇದೆಲ್ಲ ಬೆಂಗಳೂರಲ್ಲಿ ಇರೋದನ್ನೆಲ್ಲ ನೀವೇ ನೋಡಿದ್ದೀರಾ. ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ. ಇದು ಯಾವುದು ಗೌರ್ಮೆಂಟ್ ಶಿಲಾನ್ಯಾಸ ಮಾಡೋಂಥ ನಾಟ್ ಶಿಲಾನ್ಯಾಸ ಮಾಡೋದು, ಇದು ಗ್ರೀವೆನ್ಸಸ್. ಒಬ್ಬ ಚೀಫ್ ಮಿನಿಸ್ಟರ್ ಹೋಗ್ತಾರೆ, ಡೆಪ್ಟಿ CM ಹೋಗ್ತಾರೆ, ನೋಡ್ತಾರೆ, ರಸ್ತೆ ಇರ್ತದೆ. ಗ್ರೀವೆನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ. ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ವಿ, ನೀವು ಅಲ್ಲಿ ಇರ್ಷಾದ್ ಬಂದಿದ್ರು, ಬೇರೆಯವ್ರು ಬಂದಿದ್ರು, ಸ್ಟೇಜ್ ಮೇಲೆ ಕೂತ್ಕೊಂಡು ಅವ್ರು ನೋವು ಏನೋ ಮಾತಾಡಿದ್ರ ಪಬ್ಲಿಕ್ ಮಾತಾಡಕ್ ಬಿಟ್ಟು. ಅಸೆಂಬ್ಲಿಲಿ ಇದೆ ಚಾನ್ಸು. ನಿನ್ನೆ GPA ಮೀಟಿಂಗ್ ಇತ್ತು, ಅಲ್ಲಿ ಚಾನ್ಸ್ ಇತ್ತು. ಅಲ್ಲಿ ಬಂದು ಏನು ಬೇಕೋ ಪಾಪ ಅವರ ದುಃಖ, ದುಮಾನ, ನೋವು, ಸಂತೋಷ ಎಲ್ಲ ವ್ಯಕ್ತಪಡಿಸ್ಬೋದಾಯ್ತು. ಅದಕ್ಕೆ ಬರಲಿಲ್ಲ. ಪಾಪ ಪಬ್ಲಿಸಿಟಿ ಬೇಕು, ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತ ಹೇಳಿ DK ಶಿವಕುಮಾರ್ ಅವರನ್ನ ಸೋಲಿಸಿದ ಕಾರಣಕ್ಕಾಗಿ ಸರ್ ಅವರು ಒಂದು ಆರೋಪ ಮಾಡಿದ್ದು, ಅವರನ್ನ ಹೊರಸೋಕೆ ಕನಕಪುರದಿಂದ, ರಾಮನಗರದಿಂದ ಕರೆಸಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಸರ್. ಲೋಕಸಭಾ ಚುನಾವಣಾ ಟಾರ್ಗೆಟ್ ಮಾಡಿದ್ದೀರಿ ಅನ್ನುವಂಥದ್ದು ಸರ್. ಸುಳ್ಳು ರೇಪ್ ಕೇಸ್ಗಳು ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಸರ್ಕಾರನೇ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಾರೆ. ಅದು DK ಶಿವಕುಮಾರ್ ಅವರನ್ನ ಸೋಲಿಸಿದ ನಂತರದಲ್ಲಿ ಹೌದಾ? ಬಹಳ ಸಂತೋಷ. ಅವ್ರಿಗೆ ಆ ಭಾವನೆ ಇತ್ತು ಅಂತಂದ್ರೆ ಅದಕ್ಕೆಲ್ಲ ಏಜೆನ್ಸಿಗಳಿದೆ, ಏಜೆನ್ಸಿಗೆ ಏನ್ ಬೇಕು ಫೈಲ್ ಮಾಡಿ. No. I am attending regularly. Last year also, in every assembly segment I have gone there. Last year also, every assembly segment I have gone there. ಮನೆಗೆ ಬಂದು ಸರ್ಕಾರ ಸೇವೆಗಿರ್ಲಿ ಸಹಕಾರ ಅಂತ ಹೇಳಿ ಎಲ್ಲಾ ಕ್ಷೇತ್ರದಲ್ಲೂ ಪಾಪ ನೀನು ಹೊಸದಾಗಿ ಬಂದಿದ್ಯಮ್ಮ ಕೇಳೋ ಎಲ್ಲರಿಗೂ ಕೂಡ ಐ ಹ್ಯಾವ್ ಡನ್ ಎ ಪ್ರೋಗ್ರಾಮ್. ಈಗೂ ಕೂಡ ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ನನಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಸರಿ ಇದೆ. MLA ಮಾಡ್ತಾರೋ, MP ಮಾಡ್ತಾರೋ, ಇನ್ನೊಬ್ಬರು ಮಾಡ್ತಾರೋ ಅದು ನನಗೆ ಮುಖ್ಯ ಅಲ್ಲ. ಆಸ್ ಎ ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ನನ್ನ ಡ್ಯೂಟಿ ನಾನು ಮಾಡ್ತೀನಿ.